बैलहोंगल सहकारी क्षेत्रातून डीसीसी बँकेवर मी अधिकृतपणे विजय मिळवला आहे असे नवनिर्वाचित संचालक महांतेश दोडगौडर यांनी सांगितले। रविवारी बेळगाव डीसीसी बँक परिसरात पत्रकारांशी बोलताना ते म्हणाले की बैलहोंगलसोबत मला कित्तूर सहकारी क्षेत्राची जबाबदारीही होती। काही कारणास्तव आमच्या पॅनलचा उमेदवार विक्रम इनामदार पराभूत झाला आहे। ನಡೆದಂತ 19ನೇ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು 4 ಕ್ಷೇತ್ರಗಳನ್ನ ಕೋರ್ಟ್ ತಡೆದಿತ್ತು। ಅದರಲ್ಲಿ ಸಹಿತ ಬೈಲಹೊಂಗಲ ಕ್ಷೇತ್ರ ಸಹಿತ ಒಂದು ಇವತ್ತು ಬೈಲಹೊಂಗಲ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ। ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು ಆಡಳಿತ ಮಂಡಳಿ ಜೊತೆಗೆಲ್ಲ ಆ ತಾಲೂಕಿನ ಹೀಗೆ ಸಹಕಾರಿಗಳು ಆಶೀರ್ವಾದ ಮಾಡಿದಂತ ಇವತ್ತು 54 ಓಟುಗಳ ಬಿದ್ದು ಇವತ್ತು ನಾನು ಗೆಲುವನ್ನು ಇವತ್ತು ಚುನಾವಣೆ ಘೋಷಣೆ ಮಾಡಿದ್ದಾರೆ। ಪ್ರಥಮವಾಗಿ ಆ ತಾಲೂಕಿನ ಎಲ್ಲ ಹೀಗೆ ಸಹಕಾರಿಗೆ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ। ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತೂರು ಸಹಿತ ನಮ್ಮದೇ ಆದಂಥ ಜವಾಬ್ದಾರಿ ಇತ್ತು। ಅನಿವಾರ್ಯ ಕಾರಣದಿಂದ ಬೇಗ ಕಾರಣದಿಂದ ಇವತ್ತು ಅಲ್ಲಿ ಸೋತಿದ್ದೀವಿ। ಅಲ್ಲಿ ಮತವನ್ನು ಮಾಡಿದಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಹೀಗೆ ಕಿತ್ತೂರು ಕ್ಷೇತ್ರ ಎಲ್ಲರಿಗೂ ಸಹಿತ ಮತದಾನ ಮಾಡಿದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಹಿತ ಸಲ್ಲಿಸ್ತೀನಿ। ವಿಶೇಷವಾಗಿ ವಿಕ್ರಮ್ ಇನಾಮದಾರ್ ಪರವಾಗಿಯೂ ಸಹಿತ ನಾನು ಅಭಿನಂದನೆ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈಗ ನಾನು ಅನ್ನ ಸಭಣ್ಣ ಬಂದು ತಾವು ನೋಡಿದ್ದೀವಿ, ಮೊದಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ। ಅದೇ ಸೋಲು ಗೆಲುವು ಅದೊಂದು ವಿಷಯ, ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ। ಅಸಮಾಧಾನಗೊಂಡ್ರೆ ನಾವು ಬಾಲಚಂದ್ರ ಜೊತೆ ಜಗಳಾಡ್ತೀವ್ರಿ, ನಾವು ಬಾಲಚಂದ್ರ ಜಾರಕಿಹೊಳಿ ಜೊತೆ ಜಗಳಾಡ್ತೀವಿ, ಬೇರೆಯವ್ರ ಕಡೆ ಹೋಗೋದೇನು ಪ್ರಶ್ನೆ ಬರ್ತದ? ನಮ್ಮಲ್ಲಿ ಏನೋ ತಪ್ಪು ತಡೆಯಾದ್ರೆ ನಮ್ಮಲ್ಲಿ ಜಗಳ ಇಲ್ಲ। ಅವಾಗಿನ ಹೇಳಿದಾಗ ಬಾಲಚಂದ್ರ ಸೊಕ್ಕಣ್ಣ ಕೇಳ್ಬೇಕು ನೀವು, ಆ ಪ್ರಶ್ನೆ ಗೊತ್ತಿಲ್ಲ ಅವಾಗ ಹೇಳಿದ್ರು ನೋಡಿ, ಅವಾಗ ಕಂಡದ್ದು ಅವಾಗ ಹೇಳ್ತಾರೆ, ನಮಗ್ ಕಂಡದ್ದು ನಾವ್ ಹೇಳ್ತೀವಿ। ಕಿತ್ತೂರಲ್ಲಿ ಯಾರಾದ್ರೂ ಆಯ್ತು, ಈಗ ಬೆನ್ನಿ ಚುಗ ಅಂದ ಕೂಡಲೇ ಒಂದ್ಸಲ ಸೋಲಾಗ್ಯದ, ಸೋಲಾದದ್ದು ನಾವು ಒಪ್ಪಿದ್ದೀವಿ। ಅದ ಬೆನ್ನಿ ಚುಗ ಹಾಕಿದಾಗು ಅಥವಾ ಆಟದ ಮತದಾನ ಮಾಡಿದಾಗು ಅಥವಾ ಆ ಕಡೆ ಬೇಕಾಗಿ ಮಾಡಿದಾಗು ಮುಗಿದುವಂತ ವಿಷಯ। ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಅನ್ನ ಸಾಮಾನ್ಯ ಹೇಳಿದ ಇರ್ತಕ್ಕಂಥ 14 ಚುನಾಯಿತಗಳಿಗೆ ಎಲ್ಲರೂ ಈಗ ಏನ್ ನಿರ್ಣಯ ತಗೋತ ಅದಕ್ಕೆಲ್ಲ ಬದ್ಧ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು ಈಗಾಗಲೇ। इथे कुणीतरी आमच्या पाठीत खंजीर खुपसला अशा चर्चा करून काही उपयोग नसल्याचे ते म्हणाले। विनोद कोलकार, KMM मराठी, बेळगाव।